ಬದುಕಬೇಕು. ಇಬ್ಬರು ಇದೇ ದೇಶದ ರೈತರು ರೀ. ಅಲ್ಲಿ ಅಕ್ಕಿ ಬೆಳೀಲಿ, ನಮ್ಮಲ್ಲೇ ಅಕ್ಕಿ ಬೆಳೀಲಿ, ಅಥವಾ ಭತ್ತ ಬೆಳೀಲಿ, ಅಥವಾ ಕಬ್ಬು ಬೆಳೀಲಿ, ಮತ್ತೊಂದು ಬೆಳೀಲಿ, ನಮ್ಮಲ್ಲೇ ಅಲ್ಲಿ ಸರ್ಕ್ಯುಲೇಟ್ ಆಗುವಂಥದ್ದು. ₹1 ಹೆಚ್ಚು ₹1 ಕಡಿಮೆ ನಾವು ಊಟ ಮಾಡೋರು ಇಡೀ ಈ ದೇಶದ ಪ್ರಜೆಗಳೆಲ್ಲ. ಇದು ದೊಡ್ಡ ಭಾವನೆ ಎಲ್ಲ ರಾಜ್ಯಗಳದು ಬೆಳೆಸ್ಕೊಳ್ಳೇಬೇಕಂಥದ್ದು. ಇನ್ನು ಇನ್ನೂ ಸ್ವಲ್ಪ ಬಾರ್ಡರ್ ಮೇಲೆ ಅದು ಇನ್ನೂ ಜಗಾಡ್ತಾ ಇರ್ತೀವಿ. ಯಾಕಂತಂದ್ರೆ ಇವೆಲ್ಲ ಬಿಡಬೇಕು. ಇದು ಯಾರು ಜಾಡ್ತೀವಿ ನಾವು ಜಾಡ್ತಾಯಿಲ್ಲ, ಜನಸಾಮಾನ್ಯರು. ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಬೆಳಗಾವಿ ಆಗಿರ್ಬೋದು, ಅಲ್ಲಿ ಅಕ್ಕಲಕೋಟದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಅಲ್ಲಿ ಜನ ಹೊಂದಾಣಿಕೆಯಿಂದ ಎಷ್ಟು ಪ್ರೀತಿಯಿದ್ದಾರೆ ರೀ. ತಮಿಳ್ನಾಡು ಜೊತೆಗೆ ಅಲ್ಲಿ ತಮಿಳರು ಮತ್ತು ಕನ್ನಡಿಗರು ಚೆನ್ನಾಗಿದ್ದಾರೆ. ಇಲ್ಲೂ ಸಹಿತ ಹಾಗೆ ಅದು. ಇದನ್ನು ಅದೇ ಕಾಲಕ್ಕೆ ಮಲಯಾಳಂ ನಮ್ಮ ಸಾಕಷ್ಟು ನಾವು ಕೇಳಿದ್ವಿ, ನಾವು ಬರಲಿಲ್ಲ ಕಾಸರಗೋಡು, ಅಲ್ಲೂ ಜನ ಚೆನ್ನಾಗಿದ್ದಾರೆ ರೀ ಅವರು. ಅಲ್ಲೂ ಕನ್ನಡ ಅದ, ಇಲ್ಲೂ ತಮಿಳು, ಇಲ್ಲೂ ತೆಲುಗು ಅದ, ಮಲಯಾಳಂ ಅದ, ಇಲ್ಲೂ ಮಾತಾಡೋರಿದ್ದಾರೆ, ಅಲ್ಲೂ ಇದ್ದಾರೆ, ಕೂಡ ಹೊರಟಿದ್ದಾರೆ ಅವರು. ಇದು ಸಮಸ್ಯೆ ಯಾರಿಗಪ್ಪ ಅಂತಂದ್ರೆ ರಾಜಕಾರಣಿಗಳು ತಮ್ಮ ರಾಜಕೀಯ ಸೋಲುಗಳನ್ನು ಮುಚ್ಚಾಗಿಸೋದು ನೆಪಿಸ್ತಾ ಇರ್ತಾರೆ. ಬಡಬಡದು ನಮ್ಮ ಮಹಾಜನ ಆಯೋಗ ಆಗಿರ್ಬೋದು, ಅವ್ರು ಮಹಾರಾಷ್ಟ್ರದವ್ರು ಜಾಲಜ್ ಪಾಯ್ಜೆ ಅಲ್ಲ ರೀ, ಅವರು ಅಲ್ಲಿ ಆರಾಮದ್ರು, ಇವ್ರಿಗೆ ಆರಾಮದ್ರು, ಬಿಟ್ಬಿಡ್ರಿ ಅದನ್ನು. ಈ ನೀರಿನ ಸಮಸ್ಯೆ ನಾವು ಕೂತು ಚರ್ಚೆ ಮಾಡುವಂಥ ವಿಷಯ ಇರ್ತೀವಿ. ವಿಜಯ್ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನಮ್ಮ ಕನ್ನಡ ರಾಜ್ಯ, ನಾವು ಸ್ವಾಗತ ಮಾಡ್ಬೇಕು ಅದನ್ನು. ಮತ್ತು ಅಲ್ಲಿ DMK ಅಣ್ಣಾ DMK ಅವ್ರು ವಿಚಾರ ಮಾಡ್ಬೇಕು ಅದನ್ನು. ನೋಡಿರಿ ಅವರು ಅಣ್ಣಾ DMK AIADMK ಉದಯ್ ಕುಮಾರಣ್ಣವರು ಏನಪ್ಪ ಚರಂಡಿ ಮಾಡಿರ್ತಾರೆ, ಚರಂಡಿಯಾಗಿ ತಮಿಳುನಾಡು ಬಳಕೆ ಅಂತ. ಯಾಕೆ ಚರಂಡಿಯಾಗಿ ಬಳಸ್ತಾರೆ ಅದನ್ನು? ಎಕ್ಸಸ್ ನೀರು ಅಷ್ಟೇ ಬಿಡೋದು. ಎಕ್ಸಸ್ ನೀರು ನಮ್ಮ ಇಟ್ಕೊಂಡು ಆಂಧ್ರ ಬಿಡೋದು. ಈಗ 5 ಡ್ಯಾಮ್ ಕಟ್ಕೊಂಡಾರೆ, ಇನ್ನೊಂದು ಕಟ್ಕೊಂಡು ನಮಗೆ ನೀರು ಇಲ್ದಂಗೆ ಮಾಡ್ತಾರೆ. ಅದಕ್ಕೂ ಚರ್ಚೆ ಮಾಡಿರಿ. ಹೌದು, ಎಷ್ಟು ಎಕ್ಸಸ್ ಬಿಡ್ತಾರಪ್ಪ, ಅಥವಾ ಯಾರು ಬಿಡೋದಿಲ್ಲ, ಏನು ಕಾರಣ ಆಗ್ತದೆ, ಕಾರಣಗಳೇನು ಕುಂತು ಮಾತಾಡಿ ಸೌಹಾರ್ದತೆಯಿಂದ ಇಬ್ಬರು ಎರಡೂ ಕಡೆ ರೈತರು ಬದುಕಬೇಕು. ಅವು ಇಬ್ಬರು ಇಂಡಿಯನ್ ಪೀಸಂಟ್ ಅಲ್ವಾ. ವಿಜಯ್ ಅವರ ಈ ಹೊಸ ವಿಚಾರಧಾರೆ ಸ್ವಾಗತಿಸುವಷ್ಟಲ್ಲ, ಕೂತು ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಂಡು ನಾವು ಜಗಳೋದು ಬೇಡಪ್ಪ. ರೋಡ್ ಬಂದ್ ಮಾಡೋದು ಬರೋದು, ಆ ರೋಡ್ ಬಂದ ಮೇಲೆ ನೀರು ಬರ್ತದೆ ನಾನು ಇಲ್ಲ, ನೀರಿದ್ರೆ ಬರ್ತದೆ, ಡ್ಯಾಮ್ದಲ್ಲಿ ನೀರಿದ್ರೆ ಹೋಗ್ತದೆ. ಮೊದಲು ನೀರೇ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಕುಡಿಯೋದಕ್ಕಿಂತ ಎಲ್ಲ ಕಡೆ ಬೇಕು, ಅದೆಲ್ಲರಿಗೂ ಗೊತ್ತಾಗ್ತದೆ. ಕಣ್ಣು ಮುಚ್ಚಂತ ಇರೋದಿಲ್ಲ. ನಮ್ಮ ತಜ್ಞರು ಅವ್ರ ತಜ್ಞರು ಹೋಗಿ ನೋಡ್ಕೊಂಡು ಬಂದು ಚರ್ಚೆ ಮಾಡ್ಕೊಂಡು ಎಷ್ಟು ನೀರು ಉಡೋದದ, ನಾವು ಎಷ್ಟು ಬಳಕೆ ಮಾಡಬೇಕು, ಏನೈತಿ ಮಾತಾಡ್ಕೊಂಡು ಬಗೆಹರಿಸೋದು ರೀ. ಮರೆಯಲಿ ವೆಲ್ಕಮ್. ವಿಜಯ್ ಅವರ TVK ಏನು ಪಕ್ಷ ಬಂತು, ಒಂದು ಹೊಸ ವಾತಾವರಣ ಬರ್ತಾ ಇದೆ ಇಲ್ಲಿ. ಅದೇ ಕಾಲಕ್ಕೆ ಇಲ್ಲಿ ಬದಿಯ ನಮ್ಮ ತೆಲಂಗಾಣ ಅವರು ಸಹಿತ ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ಕೃಷ್ಣಾ ನದಿ ಸಲುವಾಗಿ ಸಾಕಷ್ಟು ನಡೆದದು. ತಮಿಳುನಾಡಿಗೆ ಹೋಗುವಂಥದ್ದು, ಇಲ್ಲಿರುವಂಥದ್ದು ಕೃಷ್ಣೆಯನ್ನು ಉಬ್ಬಿ ಮಾಡುವಂಥ ಕೃಷ್ಣಾ ನದಿ ಸಲುವಾಗಿ ಸಾಕಷ್ಟು ನಾವು ಮಹಾರಾಷ್ಟ್ರ ಜೊತೆಗೆ, ಆನಂತರ ನಮ್ಮ ತೆಲಂಗಾಣ ಜೊತೆಗೆ, ಆಂಧ್ರ ಜೊತೆಗೆ ನಾವು ತಿಕ್ಕಾಡ್ತಾನೆ ಇರ್ತೀವಿ. ನದಿ ನೀರನ್ನು ಎಲ್ಲರೂ ಉಳಿದುಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಂಡು, ಜಗಳೋದಲ್ಲ, ಯುದ್ಧಕ್ಕೆ ಹೋಗೋದಲ್ಲ, ಕಲ್ಕಲು ಒದಾಡೋದಲ್ಲ, ಸ್ಟ್ರೈಕ್ ಮಾಡೋದಲ್ಲ. ಎಲ್ಲರಿಗೂ ಸ್ಟ್ರೈಕ್ ಮಾಡೋದಾ? ಯಾಕಪ್ಪ ಬಡತನ ಉಳಿಸಲು ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ? ಯಾಕೆ ಎಲ್ಲರೂ ಶಿಕ್ಷಣ ಸಿಗಬೇಕು, ಫ್ರೀ ಶಿಕ್ಷಣ ಸಿಗಬೇಕು, ಯಾಕೆ ಹೋರಾಟ ಮಾಡ್ತಾ ಇಲ್ಲ ನಾವೆಲ್ಲರೂ? ಈ ರಾಜಕೀಯ ಪಕ್ಷಗಳು